ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ವೈಶ್ ಹಾಗೆ ಲಕ್ಷ್ಮಿ ಆಲ್ಬಮ್ ಸಾಂಗ್ ಲಾಂಚ್ ಆಗ್ತಾ ಇದೆ. ಆ ಒಂದು ಲಾಂಚ್ ಫಂಕ್ಷನ್ ಅದ್ಧೂರಿಯಾಗಿ ನಡೀತಾ ಇದೆ. ಆ ಒಂದು ಸಾಂಗ್ ಲಾಂಚ್ ಆಗ್ತಿದ್ದಂತೆ ವೈಶ್ನ ಜೀವನದ ಒಂದು ಬಿಗ್ ಟರ್ನಿ ಪಾಯಿಂಟ್ ಆಗುತ್ತೆ ಅಂತಕ್ಕಂಥದ್ದು ವೈಶ್ ಒಪಿನಿಯನ್ ಆಗಿದೆ. ಆ ಸಾಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಲಕ್ಷ್ಮಿ ಒಪಿನಿಯನ್ ಆಗಿದೆ. ಆದರೆ ಇದೆಲ್ಲಕ್ಕೂ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಏನಿದು ವೈಶ್ ಲಕ್ಷ್ಮಿ ಆಲ್ಬಮ್ ಸಾಂಗ್ ಅಂತ ಹೇಳ್ತೀವಿ, ಬಟ್ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೋತಾನೆ ಇಲ್ಲ. ವೈಶೇ ಹೇಳಿದಾನೆ ಅಂತ ಅನ್ಕೋತಾ ಇದ್ದೀವಿ. ಈ ಕಡೆ ಕೀರ್ತಿ ಮತ್ತು ವೈಶ್ ತಾನೇ ಕಾಣಿಸ್ಕೋಬೇಕು. ಈ ಕಡೆ ಆಲ್ರೆಡಿ ಪೊಲೀಸ್ ಸ್ಟೇಷನಿಂದ ಬಿಡುಗಡೆಯಾಗಿ ಮನೆಗೆ ಬರ್ತಿದ್ದಾಗೆ ವೈಶ್ ಎಲ್ರಿಗೂ ಕೂಡ ಶಾಕ್ ಕೊಡ್ತಾನೆ. ಅದಕ್ಕೂ ಮುನ್ನ ಕಾವೇರಿ ಅವರು ಕೂಡ ಹೇಳ್ತಾರೆ, ಲಕ್ಷ್ಮಿ ಆಲ್ಬಮ್ ಸಾಂಗೇ ಬೇಡ, ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಅವಾಂತರ ಆದ ಮೇಲೆ ಇದು ಬೇಕಾ ಅಂತ ಪ್ರಶ್ನೆ ಮಾಡಿದಾಗ ಮನೆಯವರು ಎಲ್ಲರೂ ಅವರ ವಿರುದ್ಧ ನಿಂತ್ಕೊಂಡ್ರೆ ಮಗ ವೈಶ್ ಮಾತ್ರ ಅಮ್ಮನ ಪರವಾಗಿನೇ ಮಾತಾಡ್ತಾನೆ. ಈ ರೀತಿ ವೈಶ್ ಮಾತಾಡಿದ್ದು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ಲಕ್ಷ್ಮಿಗೆ ಬೇಜಾರಾಗುತ್ತೆ, ಬಟ್ ತೋರಿಸ್ಕೊಳ್ಳೋದಿಲ್ಲ. ಈ ಕಡೆ ಅಪ್ಪ ಕೂಡ ಪ್ರಶ್ನೆ ಮಾಡ್ತಾರೆ, ಅತ್ತೆ ಕೂಡ ಪ್ರಶ್ನೆ ಮಾಡ್ತಾರೆ, ಏನಾಗಿದೆ ನಿಂಗೆ? ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ತಲೆಗೆಲೆಗೆ ಹೊಡೆದು ಬಿಟ್ರ? ನಿಮ್ಮಮ್ಮ ಹೇಳೋ ಮಾತನ್ನ ಸರಿ ಅನ್ಕೋತಿದ್ಯಲ್ಲ, ಅಷ್ಟು ದಿನದಿಂದ ಪಾಪ ಆಕೆ ನಾವು ಫೋರ್ಸ್ ಮಾಡಿ ಒಪ್ಸಿದ್ವಿ, ಈಗ ಅವಳನ್ನ ಬೇಡ ಅಂತಿದ್ಯಲ್ಲ, ಅವಳ ಮನ್ಸಿಗೆ ಎಷ್ಟು ನೋವಾಗೋದಿಲ್ಲ. ನಿಮ್ಮಮ್ಮ ಏನೋ ಆ ರೀತಿ ಮಾತಾಡಿದ್ರು ಅಂತ ನೀನು ಕೂಡ ಯಾಕೆ ಈ ರೀತಿ ನಿರ್ಧಾರ ತಗೋತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈ ಕಡೆ ವೈಶ್ ನಿಮ್ಗೇನಾದರೂ ನೋವಾಯ್ತೇನ್ರಿ ಅಂದಾಗ ಏನಿಲ್ಲ, ನಿಮ್ಮ ಇಷ್ಟನೇ ನನ್ನಿಷ್ಟ ಅಂತ ಲಕ್ಷ್ಮಿ ಹೇಳ್ತಾಳೆ. ನೋಡಿದ್ರ ಅವ್ರಿಗೆ ಏನು ನೋವಾಗಿಲ್ಲ, ನೀವೇ ವಿನಾಕಾರಣ ಏನೇನೋ ಹೇಳ್ತಿದ್ರ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನಾವೇ ಫೋರ್ಸ್ಫುಲಿ ಅದನ್ನು ಮಾಡಿಸಿದ್ದು ಅವರಿಂದ. ಈಗ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಪಾಪ ಸುಮ್ಮನೆ ವಿನಾಕಾರಣ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ನಿರ್ಧಾರ ತೊಗೊಂಡಿದ್ದೀನಿ ಅಂತ ತನ್ನ ದಿಟ್ಟ ನಿರ್ಧಾರನ ತಿಳಿಸ್ತಾನೆ. ನಂತರ ಈ ಕಡೆ ಕಾಫಿ ತೊಗೊಂಡು ಹೋಗ್ತಾಳೆ, ಬಿಕಾಸ್ ತಲೆನೋವು ಅಂದಿರ್ತಾರೆ. ಕಾಫಿ ಕೊಡ್ತಿದ್ದಾಗೆ ಈ ಕಡೆ ವೈಶ್ ಸಂಬಂಧಪಟ್ಟಾಗೆ ಮಾತಾಡಿರೋದನ್ನು ನೋಡಿ, ಕೀರ್ತಿ ಜೊತೆ ಪಾಠ ಮಾಡ್ತಿರೋದು ನೋಡಿ ನಿಮ್ಗೆ ಏನಾದ್ರು ಜೆಲಸ್ ಆಗ್ತದೆಯಾ ಅಂದಾಗ, ಆ ರೀತಿ ಏನಿಲ್ಲಪ್ಪ, ಯಾಕೆ ಜೆಲಸ್ ಮಾಡ್ಕೋಬೇಕು ನಾನು, ಅದೇನೇ ಇದ್ರೂ ರೀಲ್ ಅಲ್ವಾ, ಅದಕ್ಕೆ ರಿಯಲ್ ಆಗಿ ಏನಾದರೂ ಮಾಡಿದ್ರೆ ಕೈಕಲ್ಲನ್ನ ಮುರಿದಾಕ್ಬಿಡ್ತೀನಿ ಅಂತ ಪಕ್ಕ ಟಿಪಿಕಲ್ ಹೆಂಡತಿ ಥರ ಮಾತಾಡ್ತಿದ್ದಾಳೆ ಲಕ್ಷ್ಮಿ. ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ. ಈ ಕಡೆ ಸುಪ್ರೀತಾ ಹಾಕಿ ಗಂಗಕ್ಕ ಅಂತೂ ಲಕ್ಷ್ಮಿನ ತರಾಟೆಗೆ ತಗೋತಾರೆ. ನೀನು ಹೋಗಿ ಕೇಳಲೇಬೇಕು, ಯಾಕೆ ನಿನ್ನನ್ನು ಆಲ್ಬಮ್ ಸಾಂಗಿಂದ ದೂರ ಮಾಡ್ತಾ ಅಂತ ಅಂದರೂ ಕೂಡ, ಅಯ್ಯೋ ಬೇಡ ಬಿಡಿ, ಅವ್ರ ಇಷ್ಟನೇ ನನ್ನ ಇಷ್ಟ ಅಂದಾಗ ಅದೆಲ್ಲ ಗೊತ್ತಿಲ್ಲ, ನೀನು ಕೇಳಬೇಕು, ಇಲ್ಲ ಅಂದರೆ ಹೆಚ್ಕೋತಾನೆ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ವೈಶ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ತಾನೆ. ಈ ಕಡೆ ಲಕ್ಷ್ಮಿ ಹೋಗ್ತಾಳೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಡೆ ನಾನು ಆಲ್ಬಮ್ ಸಾಂಗ್ಗೆ ಬ್ಯಾಕ್ಗ್ರೌಂಡ್ ಹೇಗಿರಬೇಕು ಅಂತ ಎಲ್ಲ ಡಿಸೈನ್ ಮಾಡಿರೋದನ್ನು ನೋಡ್ತಿದ್ದೆ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ? ಪಿಂಕ್ ಸೆಟಪ್ ಇರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳಿ ತೋರಿಸ್ತಿದ್ದಾನೆ. ಈ ಕಡೆ ನನಗೇನು ಗೊತ್ತಾಗುತ್ತೆ, ನಿಮ್ಗೆ ಇಷ್ಟ ಅಂದರೆ ಓಕೆ ಚೆನ್ನಾಗಿದೆ ಅಂತ ಹೇಳಿದಾಗ ಈ ಕಡೆ ಹೇಳ್ರಿ ನೋಡ್ಕೊಂಡು ಅಂತಿದ್ರೆ, ಈ ಕಡೆ ಲಕ್ಷ್ಮಿ ಮಾತ್ರ ವೈಷ್ಣೆ ನೋಡ್ತಿದ್ದಾಳೆ. ಏನ್ರಿ ನನ್ನನ್ನು ಯಾಕೆ ನೋಡ್ತಿದ್ರ, ಅಲ್ಲಿ ನೋಡಿ ಚೆನ್ನಾಗಿದೆಯೋ ಸೆಟ್ ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟ ಆಯಿತು ಅಂದರೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾಳೆ ಲಕ್ಷ್ಮಿ. ಅದನ್ನೆಲ್ಲ ನೋಡಿ ಗಂಗಕ್ಕ ಮತ್ತು ಸುಪ್ರೀತಾ, ಏನಪ್ಪ ಇದು, ಏನೋ ಹೇಳಿದ್ರೆ ಇನ್ನೇನೋ ಮಾಡ್ಕೊಂಡು ಕೂತಿದ್ದಾರಲ್ಲ ಈ ಲಕ್ಷ್ಮಕ್ಕ, ಇವ್ರಿಗೇನು ಬುದ್ಧಿ ಬೇಡವಾ? ತನ್ನ ಗಂಡ ನನ್ನನ್ನು ಹಾಕೋತೀನಿ ಅಂತ ಹೇಳಿ ಇನ್ಯಾರನ್ನೋ ಹಾಕ್ಕೊಂಡ್ರೆ ಉರ್ಕೊಂಡು ಸಾಯಬೇಕು, ಅದನ್ನು ಬಿಟ್ಬಿಟ್ಟು ಆರಾಮಾಗಿದ್ದಾರಲ್ಲ ಅವರು, ಇವ್ರಿಗೆ ಏನು ಹೇಳಬೇಕು, ಇಷ್ಟು ಒಳ್ಳೆಯವ್ರು ಕೂಡ ಇರ್ತಾರ ಅಂತ ಗಂಗಕ್ಕ ಅನ್ಕೋತಿದ್ರೆ, ಇದು ಒಳ್ಳೆತನ ಅಲ್ಲ, ದಡ್ಡತನ, ಅರ್ಥ ಆಗ್ತಿಲ್ಲ ಅವಳಿಗೆ ಅಂತ ಸುಪ್ರೀತಾ ಹೇಳ್ತಿದ್ದಾರೆ. ಈ ಕಡೆ ಇಷ್ಟೆಲ್ಲ ಆಗ್ತಾ ಇದ್ರೆ ಆ ಕಡೆ ಕೀರ್ತಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಈ ಕಡೆ ಕೀರ್ತಿ ಖುಷಿನಂತೂ ನೋಡೋಕೆ ಸಾಧ್ಯನೇ ಆಗ್ತಿಲ್ಲ. ಯಾವತ್ತಿದ್ರೂ ವೈಶ್ ನನ್ನವನೇ, ಎಲ್ಲದ್ರಲ್ಲೂ ಕೂಡ ನಾನೇ ಇರೋದು, ಇನ್ನು ಮುಂದೆ ನಾನೇ ನನ್ನ ವೈಶ್ ಜೊತೆ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೊಳ್ಳೋದು, ಯಾವಾಗಲೂ ವೈಶ್ ಹುಡುಗಿ ನಾನೇ ಆಗಿರ್ತೀನಿ ಅಂತ ಖುಷಿ ಪಡ್ತಿದ್ರೆ, ಈ ಕಡೆ ಅಮ್ಮ ಬಂದು ಏನಿದು, ಏನು ಮಾಡ್ತಿದ್ಯಾ ನೀನು? ವೈಶ್ ಹೇಳಿದ ತಕ್ಷಣ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೋತೀನಿ ಅಂತಿದ್ಯಲ್ಲ, ನಾಚಿಕೆ ಆಗಲ್ವಾ? ಬೇಕು ಅಂದಾಗ ಹೋಗೋದು, ಅವ್ನು ಬೇಡ ಅಂದ ತಕ್ಷಣ ವಾಪಸ್ ಬರೋದು, ಏನಿದು ಬೇಬಿ? ನೀನು ನಿಜವಾಗ್ಲೂ ನನ್ನ ಮಗಳು ಈ ರೀತಿ ನಾಡ್ಕೋತಾಳೆ ಅಂದರೆ ನನ್ನಿಂದ ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಪ್ಲೀಸ್ ಬೇಬಿ ಅರ್ಥ ಮಾಡ್ಕೊ, ಯಾವತ್ತಿದ್ರೂ ಕೂಡ ವೈಷ್ಣವ್ ಹೆಂಡತಿ ಲಕ್ಷ್ಮಿ ಯಾವತ್ತೂ ಕೂಡ ವೈಷ್ಣವ್ ಹೆಂಡತಿ ಆಗೇ ಇರ್ತಾಳೆ, ಅದನ್ನು ನೀನೇನೇ ಮಾಡಿದ್ರೂ ಕೂಡ ಬದಲಾಯಿಸೋಕ್ಕಾಗೋದಿಲ್ಲ, ಅವ್ರನ್ನ ದೂರ ಮಾಡೋಕ್ಕೂ ಆಗಲ್ಲ ಅಂದಾಗ, ಹೌದಾ ಅದೆಲ್ಲ ನೀವು ಅಂದ್ಕೊಂಡಿದ್ರ, ಆದರೆ ನನ್ನಿಂದ ಎಲ್ಲವೂ ಕೂಡ ಸಾಧ್ಯ. ಯಾವತ್ತಿದ್ರೂ ನಾನು ವೈಷ್ಣವ ಬಿಟ್ಕೊಡೋದಿಲ್ಲ, ಯಾವತ್ತಿದ್ರೂ ಹೇಗಾದರೂ ಮಾಡಿ ನಾನು ನನ್ನ ವೈಷ್ಣವ ಪಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಮ್ಮನ ಮಾತಕ್ಕೂ ಬೆಲೆ ಕೊಡೋದಿಲ್ಲ. ಈ ಕಡೆ ಸುಕನ್ಯಾಗೂ ಕೂಡ ಗೊತ್ತಾಗತ್ತೆ, ಏನದು ಆಲ್ಬಮ್ ಸಾಂಗಲ್ಲಿ ನಾವು ಬೇಡ ಅಂತ ಹೇಳಿದ್ರೆ ಅವ್ರನ್ನೇ ಹಾಕೋತಿದ್ದಾನಲ್ಲ ವೈಶ್ ಅಂತ. ಈ ಕಡೆ ನನ್ನ ಪರ್ಮಿಷನ್ಗೂ ಕೂಡ ಕೇಳಿದೆ, ಹೀಗೆ ಲಕ್ಷ್ಮಿ ಬೇಡ ಕೀರ್ತಿ ಹಾಕೋತೀನಿ ಅಂತ ಡಿಸೈಡ್ ಮಾಡ್ದ ಅಂತ ಅಂದ್ಕೊಂಡು ತುಂಬಾ
ಯೋಚನೆ ಮಾಡ್ತಿದ್ದಾಳೆ, ತುಂಬ ಟೆನ್ಷನ್ ಆಗಿದ್ದಾಳೆ. ಸುಕನ್ಯಾ ಕೂಡ ವೈಷ್ಣವ್ನ ಭೇಟಿ ಮಾಡಬೇಕು ಅಂತ ಬರ್ತಿದ್ದಾರೆ. ಈ ಕಡೆ ಲಕ್ಷ್ಮಿಗಂತೂ ಮನಸ್ಸಲ್ಲಿ ಇದ್ದರೂ ಕೂಡ ಅವಳು ಯಾವುದನ್ನು ಕೂಡ ಬಾಯ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ. ಈ ಕಡೆ ಕೀರ್ತಿ ಆಡ್ತಿರೋದು ಅವಳಿಗೇನು ಹೊಟ್ಟೆ ಕಿಚ್ಚಿಲ್ಲ, ಆದರೆ ಮನಸ್ಸಲ್ಲಿ ತಾನು ಇರಬೇಕಿತ್ತು ಅನ್ನೋ ಆಸೆ ಖಂಡಿತವಾಗ್ಲೂ ಇತ್ತು. ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಿದ್ದಾನೆ. ಅದ್ರ ನಡುವೆ ಸುಕನ್ಯಾ ಭೇಟಿಯಾಗುತ್ತೆ. ಏನದು ಯಾಕೆ ಈ ರೀತಿ ಡಿಸಿಷನ್ ತೊಗೊಂಡೆ ನೀನು? ನನಗೊಂದು ಮಾತು ಹೇಳಿದೆ ಈ ರೀತಿ ತೊಗೊಂಡಿದ್ದು ತಪ್ಪಲ್ವಾ? ನೀನು ಒಬ್ಬಂಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನನಗೂ ಕೂಡ ಇದೆ ಅಧಿಕಾರ ಅಂದಾಗ, ಅಯ್ಯೋ ಸುಕನ್ಯಾ, ನಮ್ಮ ಮನೆ ಪ್ರಾಬ್ಲಮ್ ಗೊತ್ತಿದೆ ಅಲ್ವಾ, ಏನೇನೂ ಆಗ್ತದ, ಅದಕ್ಕೆ ನಿನ್ನ ಕೇಳಿದೆ, ನಾನು ಡಿಸಿಷನ್ ತೊಗೊಂಬಿಟ್ಟೆ ಅಂತ ವೈಷ್ಣವ್ ಹೇಳಿದ್ದಕ್ಕೆ ಏನು ಮಾತಾಡ್ತಿದ್ಯಾ? ಕೀರ್ತಿ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೋತಿಲ್ಲ ಅಂತ ನಾನು ನನ್ನ ಚಿಕ್ಕಿಗೆ ಮಾತು ಕೊಟ್ಟಿದ್ದೆ. ಈಗ ನನ್ನ ಚಿಕ್ಕಿಗೆ ನಾನು ಏನಂತರ ಉತ್ತರ ಕೊಡಲಿ ಅಂದಾಗ, ನೀನೇನು ಯೋಚನೆ ಮಾಡಬೇಡ, ಆ ರೀತಿ ಏನೂ ಆಗೋದಿಲ್ಲ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಏನೋ ಒಂದು ವಿಷಯ ಇದೆ, ಅದನ್ನು ಹೊರಗೆ ತೆಗಿಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳ್ತಿದ್ದಾನೆ. ಹೌದಾ ಅಂತ ಹೇಳಿ ಸುಕನ್ಯಾಗೂ ಖುಷಿ ಆಗುತ್ತೆ. ಈ ಕಡೆ ಒಂದು ವೈಷ್ಣವ್ ಪ್ಲ್ಯಾನ್ ಮಾಡಿದ್ದಾನೆ. ಈ ಕಡೆ ಕೀರ್ತಿ ವೈಷ್ಣವ್ ಮನೆಗೆ ಬರ್ತಿದ್ದಾಳೆ. ಈ ಕಡೆ ಲಕ್ಷ್ಮಿನ ಕರ್ಕೊಂಡು ವೈಷ್ಣವ್ ದೇವಸ್ಥಾನಕ್ಕೆ ಹೊರಡ್ತಿದ್ದಾನೆ. ಬಟ್ ಲಕ್ಷ್ಮಿ ಫೋನ್ ಮನೇಲೇ ಇದೆ. ಈ ಕಡೆ ಕೀರ್ತಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ವೈಷ್ಣವ್ ಎಲ್ಲದರಲ್ಲೂ ನಾನು ವೈಷ್ಣವ್ ಇನ್ನು ಯಾವತ್ತೂ ಕೂಡ ಜೊತೆಯಾಗಿರ್ತೀವಿ, ವೈಷ್ಣವ್ ಲಕ್ಷ್ಮಿನ ತೆಗೆದು ಹಾಕಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಫುಲ್ ಖುಷಿಯಾಗಿದ್ದಾಳೆ. ಈ ಕಡೆ ಇನ್ನು ಲಕ್ಷ್ಮಿ ಇರೋದಿಲ್ಲ ಅಂತ ಕುಣಿದು ಕುಪ್ಪಳಿಸ್ತಿದ್ದಾಳೆ. ಆದರೆ ಅಲ್ಲಿ ವೈಷ್ಣವ್ ಕಾರಲ್ಲಿ ಕರ್ಕೊಂಡು ಲಕ್ಷ್ಮಿನ ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವರ ದರ್ಶನ ಆಗುತ್ತೆ. ದೇವರ ದರ್ಶನ ಆದ ನಂತರ ಕಾರಲ್ಲಿ ಕುತ್ಕೊಂಡು ನಾವು ಎಲ್ಲ ಹೋಗ್ತಿದ್ದೀವಿ ಅಂತ ವೈಷ್ಣವ್ನ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ಏನನ್ನೂ ಕೂಡ ಹೇಳ್ತಿಲ್ಲ. ಈ ಕಡೆ ನನ್ನ ಫೋನ್ ಎಲ್ಲಿ ಅಂತ ಹುಡುಕಿದ್ರೆ ಫೋನ್ ಕಾಣಿಸ್ತಿಲ್ಲ. ಇದು ನೋಡಿ ಅವಳಿಗೆ ಗಾಬರಿ ಆಗುತ್ತೆ. ನನ್ನ ಫೋನ್ ಕೂಡ ಕಾಣಿಸ್ತಿಲ್ಲ, ಎಲ್ಲಿ ಹೋಗ್ತಿದ್ದೇವೆ ನಾವು ಹೇಳಿ ಅಂತ ಕೇಳ್ತಿದ್ರೆ ಈ ಕಡೆ ವೈಷ್ಣವೇ ಫೋನನ್ನು ಮನೇಲಿ ಬಿಟ್ಟು ಬಂದಿದ್ದಾನೆ. ಫೋನ್ ಇದ್ದರೆ ಖಂಡಿತ ಇವ್ರು ಏನಾದರೂ ಮಾಡ್ತಾರೆ ಅಂತ. ಈ ಕಡೆ ವೈಷ್ಣವ್ ಪ್ಲ್ಯಾನ್ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಕಡೆ ಯಾರು ಈ ಎಲ್ಲದರಿಂದ ಇದ್ದಿದ್ದು ಅನ್ನೋದನ್ನು ಹೊರಗೆ ತೆಗೆಯೋದು ವೈಷ್ಣವ್ ಪ್ಲ್ಯಾನ್ ಆಗಿದೆ. ಅವನಿಗೆ ಗೊತ್ತಾಗಿದೆ ಕೀರ್ತಿನೇ ಇದರ ಹಿಂದಿನ ಸೂತ್ರಧಾರಿ ಅಂತ. ಅದಕ್ಕೋಸ್ಕರನೇ ಅವಳನ್ನ ರಿವೆಲ್ ಮಾಡಿದ ನಂತರ ಲಕ್ಷ್ಮಿನ ಆಲ್ಬಮ್ ಸಾಂಗಲ್ಲಿ ಅನೌನ್ಸ್ ಮಾಡೋದಕ್ಕೋಸ್ಕರ ವೈಷ್ಣವ್ ಇಷ್ಟೆಲ್ಲ ಮಾಡ್ತಿದ್ದಾನೆ. ಫೈನಲಿ ಅವನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ. ಕೀರ್ತಿಯ ಮುಖವಾಡ ಕಳ್ಚು ಬೀಳುತ್ತೆ. ಈ ಕಡೆ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗ್ತಾಳೆ. ನಂತರ ಅದ್ಧೂರಿಯಾಗಿ ಶೂಟಿಂಗ್ ಆಗುತ್ತೆ. ಸಿಂಪಲ್ಲಾಗಿ ಲಕ್ಷ್ಮಿ ಆಸೆ ಪಟ್ಟ ಹಾಗೆ ಇಬ್ಬರು ಕೂಡ ಒಂದು ಸೀರೆ ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಅದ್ಧೂರಿ ಸೆಟ್ನಲ್ಲಿ ಅದ್ಧೂರಿಯಾಗಿ ಆ ಸಾಂಗ ಒಂದು ಶೂಟ್ ಮಾಡ್ತಾರೆ. ಫೈನಲಿ ಲಾಂಚ್ ಡೇಟ್ ಬರುತ್ತೆ. ಭಾಗ್ಯ ಸಮೇತ ಮನೆಯವರು ಎಲ್ಲರೂ ಕೂಡ ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಿದ್ದಾರೆ. ಈ ಕಡೆ ಎಕ್ಸೈಟಿಂಗ್ ಆಗಿದ್ದಾರೆ ಲಕ್ಷ್ಮಿ ಹಾಗೆ ವೈಷ್ಣವ್ ಫಸ್ಟ್ ಆಲ್ಬಮ್ ಸಾಂಗ್ ಅಂತ. ಎಲ್ಲರ ದೃಷ್ಟಿ ಕೂಡ ಲಕ್ಷ್ಮಿ ಹಾಗೆ ವೈಷ್ಣವನತ್ತ ಇದೆ. ಈ ಕಡೆ ಕೀರ್ತಿ ಕೂಡ ಬಂದಿದ್ದಾಳೆ. ಫೈನಲಿ ಅದ್ಧೂರಿಯಾಗಿ ಆ ಒಂದು ಸಾಂಗ್ ಲಾಂಚ್ ಆಗ್ತದೆ. ಫೈನಲಿ ಹಿಟ್ ಆಗೋದಂತೂ ಖಂಡಿತ ಶತಸಿದ್ಧ. ಈ ಕಡೆ ವೈಷ್ಣವ್ ಈ ಹಾಡು ರಿಲೀಸ್ ಆದ ನಂತರ ತನ್ನ ಲೈಫಲ್ಲಿ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಆಗುತ್ತಾ, ಹೇಗಾಗುತ್ತೆ ಒಂದು ಸಾಂಗ್ ಲಾಂಚ್ ಹೇಗೆ ಮೂಡಿ ಬಂದಿದೆ, ಇದು ಎಲ್ಲವನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.